ತುಂಬ ವಿಷಯ ಶೇರ್ ಮಾಡಿದ್ರಿ. ಬಿಗ್ ಬಾಸ್ ಮನೇಲಿ ಅವ್ನು ಕೂತ್ರು ಸುದ್ದಿ, ನಿಂತರು ಸುದ್ದಿ, ಏನು ವರ್ಡ್ ಮಾತಾಡಿದ್ರು ಕೂಡ ಎಲ್ಲ ವಿಶೇಷವಾಗಿ ಕೇಳಿಸುತ್ತೆ ಒಳಗಡೆ ಕೂತಾಗ. ಸೊ ಅಷ್ಟು TRP ಮಟೀರಿಯಲ್ ಆಗೋಗ್ಬಿಟ್ಟಿದ್ದಾನೆ. ಸೊ ಆಯಿತು, 11 ವಾರ ಜರ್ನಿ, ಇನ್ನು 2 ವಾರ 13 ವಾರ ಒಳಗಡೆ ಇದ್ದಂಗೆ ಆಗುತ್ತೆ. ಸೊ ಕಂಪ್ಲೀಟ್ ಜರ್ನಿ ಬಗ್ಗೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ? ಫಸ್ಟ್ ಕಲರ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಎಲ್ಲೋ ಇದ್ದವನ್ನ ಕರ್ಕೊಬಂದು ಇವತ್ತು ಈ ಮಟ್ಟಿಗೆ ಕರ್ನಾಟಕದ ಪ್ರತಿ ಮನೆಗೂ ಮಗ ಆಗಿದ್ದಾನೆ ಇವತ್ತು ಅವನು. ಹಾಗಾಗಿ ಕಲರ್ಸ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಸುದೀಪ್ ಸರ್ಗೆ ಮೇಯ್ನಾಗಿ, ಅವ್ರನ್ನ ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಬಗ್ಗೆ. ಯಾಕೆಂದರೆ ಅವ್ನು ಹನುಮಂತರ ಬಗ್ಗೆ ಎಂಕರೇಜ್ ಮಾಡೋದು, ವೀಕೆಂಡಲ್ಲಿ ಬಂದ್ಬಿಟ್ಟು ಬೂಸ್ಟಪ್ ಮಾಡೋದು, ಅವೆಲ್ಲ ತುಂಬ ಪ್ಲಸ್ ಆಯಿತು ಅವನಿಗೆ. ಆಮೇಲೆ ಮನೆಯವ್ರ ಜೊತೆ ಹನುಮಂತ ಇವತ್ತಿನವ್ರಿಗೆ ಒಂದು ಜಗಳ ಮಾಡಿದಾನೆ ಅನ್ನೋದು ಎಕ್ಸಾಂಪಲ್ಲೇ ಇಲ್ಲ. ಇಂಥವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ, ಹಿಂದೆ ಹೋಗಿ ಮಾತಾಡ್ತಾ ಇದ್ದಾನೆ ಅನ್ನೋದು ಯಾವುದೂ ಇಲ್ಲ. ಅದೆಲ್ಲ ಜನಕ್ಕೆ ಇಷ್ಟ ಆಗಿ ಅವ್ನು ಇಲ್ಲಿವರೆಗೂ ಕರ್ಕೊಬಂದು ಸಪೋರ್ಟ್ ಮಾಡಿ ಕರ್ಕೊಬಂದಿದ್ದಾರೆ. ಇನ್ನು 2 ವಾರ ಇರೋದ್ರಿಂದ ಜನಕ್ಕೆ ನಾನು ಕೇಳ್ಕೊತೀನಿ, ಅಟ್ಲೀಸ್ಟ್ ಇನ್ನು 2 ವಾರ ಇದೆ, ಪ್ಲೀಸ್ ದಯವಿಟ್ಟು ನೀವು ಅವನ್ನ ಸಪೋರ್ಟ್ ಮಾಡಿ. ಫಸ್ಟ್ ಫೈನಲಿಸ್ಟ್ ಆಗೋದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರು, ಇನ್ನು 2 ವಾರ ಅವ್ನಿಗೆ ಇದೇ ಥರ ಸಪೋರ್ಟ್ ಮಾಡಿ ಟ್ರೋಫಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಮಾಡಿಕೊಡಿ.